ವಿವಾಹ. Hello, 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 hello. Welcome to all beautiful ladies and aunties. Chicago, 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 Chicago. ಇವ್ರು ಯಾರು ಬಾಂಬ್ ಇದ್ದಂಗಿದ್ದಾರೆ? ಇವ್ರ ಯಜಮಾನ್ರೆ ಇವತ್ತು ನಿಮ್ಮನೇಲಿ ಪೂಜೆ ಮಾಡ್ತಾ ಇರೋದು. ಯಾರ ಮಿಕ್ಕಿ ಮೌಸ? ಏ ಚೋಟು, ಮಾತು ಜಾಸ್ತಿ ಆಯ್ತು. ನಿಮ್ ಮೇಕಪ್ ಜಾಸ್ತಿ ಆಯ್ತು. ಕನ್ನಡಕ ಯಾಕೆ ಹಾಕೊಂಡಿದ್ದೀರಾ? ಆಪರೇಷನ್ ಆಗಿದೆಯಾ? ಹಲೋ, ದಿಸ್ ಇಸ್ ಶೇಡ್ಸ್ ಸ್ಟೈಲ್ ಸ್ಟೇಟ್ಮೆಂಟ್. ನಿಮ್ ಗಂಡ ನೋಡ್ರೆ ಸೈಕಲ್ ಅಲ್ಲಿ ಬಂದ್ರೆ ನೀವು ನೋಡ್ರೆ ಮೊಪೆಡ್ ಸ್ಟೈಲ್ ಆಗಿ ಬರ್ತಾ ಇದ್ದೀರಾ? ಅವರು ಸ್ವಲ್ಪ ಓಲ್ಡ್. ನಾವು ಹೆಂಗು, ಅದಕ್ಕೆ ಮೇಡಮ್ ನಮ್ ಜೊತೆ ಬಂದಿರೋದು. ಹೋಗೋಣ ಈಗ್ಲೇನಾ? ಆದಿ ಪುರೋಹಿತ ಮತ್ತೆ ಅವನ ಹೆಂಡತಿ ಬೇಜನ್ ಸ್ಕೋಪ್ ಕೊಡ್ತಾ ಇದಾರೆ. ನಾವೇನು ಅಂತ ತೋರಿಸ್ಲೇಬೇಕು. ಓಕೆ ಓಕೆ ಆದಿ ಹೇಗಿದ್ಯೋ ಕಂದ? ಸೂಪರ್. ಪೂರಿ ತಗೊಂಡ್ರಾ? ಪೂರಿ ತಂದಿಲ್ಲ ನಾನು. ನಮಸ್ತೆ. ನಮಸ್ತೆ. ಸಕಲ ಹೇಳಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ನಾನು ಒಬ್ಳೆ ಬಂದೆ. ಆರ್ತಿ ಒಳಗಿದ್ದಾರೆ, ಬನ್ನಿ. ಬರ ಆದಿ, ಅಜ್ಜಿಗೆ ಸುಸ್ತಾಗತ್ತೆ. ಬಾ 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 ಬನ್ನಿ. ಸಾವಿತ್ರಿ, ಹೂ ತಗೊಮ್ಮಮ್ಮ. ಕೊಡು. ಇಲ್ಲಿಟ್ಟು ಅಲ್ಲಿ ಗೆಜ್ಜೆ ವಸ್ತ್ರ ಇದೆ ನೋಡು, ಅದನ್ನ ಸ್ವಲ್ಪ ದೇವ್ರಿಗೆ ಹಾಕು. ಅಮ್ಮ, ದೇವ್ರಿಗೆ ಸೀರೆ ರೆಡಿ ಮಾಡ್ತಾನಿದ್ದೀನಿ, ಉಡ್ಸ್ಲಾ? ಬೇಡ. ಪ್ರತಿ ವರ್ಷ ದೇವ್ರಿಗೆ ನಾನೇ ಸೀರೆ ತರೋದು. ಮೊದಲು ಈ ಮನೆ ರೀತಿ ರಿವಾಜನ್ ತಿಳ್ಕೊ. ಆರ್ತಿ, ಇದು ಅವ್ರ ಮನೆ ಸಂಪ್ರದಾಯ, ನೀನು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಇದೊಂದು ಸಣ್ಣ ವಿಷಯ, ಮರ್ತ್ಬಿಡು. ಹಬ್ಬದ ದಿನ ಕಣ್ಣೀರ್ ಹಾಕ್ತಾರಾ? ಸಿಲ್ಲಿ ವಿಷಯನ ದೊಡ್ಡದು ಮಾಡ್ತಿದ್ಯಾ ಅಂತ ಅನ್ಸಲ್ವಾ? ಹೌದು ಆಂಟಿ, ಅದು ಸಿಲ್ಲಿ ವಿಷಯನೇ, ಸಣ್ಣ ವಿಷಯನೇ. ಆ ಸಣ್ಣ ಸಣ್ಣ ಆಸೆಗಳು ನೆರವೇರಲ್ಲ ಅನ್ನೋದೇ ನನಗೆ ದುಃಖ.
ಈಗೇನ್ ದೊಡ್ಡ ಆಘಾತ ಆಗಿಲ್ವಲ್ಲ, ಖುಷಿ ಪಡು. ನಿನ್ ಒಳ್ಳೆ ಮನೆತನ ಸಿಕ್ಕಿದೆ, ಗಂಡ ಸಿಕ್ಕಿದಾನೆ, ಒಳ್ಳೆ ಬಾಳ್ ಸಿಕ್ಕಿದೆ. ನೀನೇ ಹೀಗಂದ್ರೆ ಇನ್ ನಮ್ ಸಾವಿತ್ರಿ ಏನ್ ಅನ್ಬೇಕು? ಅವಳು ಇವಾಗ ಖುಷಿಯಾಗಿಲ್ವಾ? ನೋಡು, ಇದೇ ವಿಷಯನ ಬೆಳೆಸ್ಕೊಂಡು ಕೂರೋದು ಬೇಡ. ಒಳಗಡೆ ಎಲ್ಲ ಕಾಯ್ತಾ ಇದ್ದಾರೆ, ಬಾ ಹೋಗೋಣ. ಬಾಮ್ಮ. ನೀವೆಲ್ಲರೂ ಹೋಗಿರಿ, ನಾನು ಬರ್ತೀನಿ. ನಿಜ ಬರ್ಬೇಕು. ಮಕ್ಳ ದೇವ್ರಿಗೆ ಸೀರೆ ತಗೊಂಡೋಗಕ್ ಬಂದ್ರಾ? ಇದಾ ಆಂಟಿ ಸೀರೆ? ತುಂಬಾ ಚೆನ್ನಾಗಿದೆ. ನನ್ನ ಸೆಲೆಕ್ಷನ್. ಆಂಟಿ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ಸೂಪರ್ ಆಗಿದೆ ಆಂಟಿ. ನೀವೆಲ್ರಿಗೂ ಹೇಳ್ಕೊಡ್ಬೇಕು ಎಲ್ ಸೀರೆ ತಗೋಬೇಕು, ಹೇಗ್ ಸೆಲೆಕ್ಟ್ ಮಾಡ್ಬೇಕು ಅಂತ. ಅದೇ ಆರ್ತಿ ನೋಡಿ, ಅದ್ಯಾವ್ದೋ ಸೀರೆ ತಂದಿದ್ಲಲ್ಲ, ಚೂರು ಚೆನ್ನಾಗಿರ್ಲಿಲ್ಲ. ನನ್ಗಂತೂ ಇಷ್ಟನೇ ಆಗ್ಲಿಲ್ಲ ಆಂಟಿ. ಅದನ್ನೇನಾದ್ರೂ ದೇವ್ರಿಗೆ ಗುಡಿಸಿದ್ರೆ ಕೆಟ್ಟದಾಗಿ ಕಾಣಿಸ್ತಿತ್ತು. ಹಾಗೇನಿಲ್ವಲ್ಲ, ಅದು ಕೂಡ ಚೆನ್ನಾಗಿತ್ತು. ಮತ್ತೆ ಅದನ್ನೇ ಉಡಿಸ್ಬೋದಿತ್ತಲ್ಲ ದೇವ್ರಿಗೆ. ಓ, ನೀವ್ ಅದನ್ನ ಕೇಳ್ಕೊಂಡು ಹೋಗಕ್ ಬಂದ್ರಾ? ಏನ್ ಗೊತ್ತಾ, ನಮ್ಮ ಅತ್ತೆಯವ್ರಿದ್ದಾಗ ದೇವ್ರಿಗೆ ಅವರೇ ಸೀರೆ ತರ್ತಾ ಇದ್ರು. ಈಗ ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರಿಗೆ ಉಡ್ಸಿದ್ಮೇಲೆ ನಮ್ಮ ಅತ್ತೆಯವರು ಆ ಸೀರೆ ನನಗ್ ಕೊಡ್ತಾ ಇದ್ರು. ಈಗ ನಾನು ದೇವ್ರು ತಂದಿರೋ ಸೀರೆನ ಆರ್ತಿಗೆ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷ ಪರಿಮಳಕ್ಕೆ ಕೊಡ್ತಿದ್ದೆ, ಈ ವರ್ಷ ಆರ್ತಿಗೆ ಕೊಡ್ಬೇಕು ಅಂತ ಇದ್ದೀನಿ. ಅಯ್ಯೋ ಹೌದಾ, ನಮಗ್ ಗೊತ್ತೇ ಆಗ್ಲಿಲ್ಲ ಆಂಟಿ, ಸಾರಿ. ಇದನ್ನ ಅರ್ಥ ಮಾಡ್ಕೊಳ್ದೆ ಆರ್ತಿನೂ ಹತ್ಕೊಂಡು ಹೋದ್ರು. ಈಗಿನ ಕಾಲದ ಮಕ್ಕಳಿಗೆ ತಾಳ್ಮೆನೇ ಇರೋದಿಲ್ಲ. ಅಪ್ಪಪ್ಪಪ್ಪಪ್ಪಪ್ಪ, ಈಗಿನ ಕಾಲದ ಹುಡುಗಿರ್ಗೆ ಸ್ವಲ್ಪನೂ ತಾಳ್ಮೆನೇ ಇಲ್ಲಪ್ಪ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಿಮ್ ಮನೆಯವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಿಮ್ ಗಂಡನ ಪ್ರೀತಿ ಸಿಕ್ಕಿದೆ. ನನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಹೌದೌದೌದು, ನೀನ್ ಹೇಳ್ತಿರೋದು ನಿಜಾನೇ. ಆದ್ರೆ ನಿನ್ಗೂ ಅಂತದ್ದೇ ಮನೆ ಸಿಕ್ಕಿದೆ. ನಿನ್ ಗಂಡನು ನಿನ್ನನ್ನ ಅಷ್ಟೇ ಪ್ರೀತಿಸ್ತಾರೆ. ಒಬ್ಬೊಬ್ಬ ರೀತಿ ಒಂದೊಂದಿರುತ್ತಪ್ಪ, ಅದಕ್ಕೇನ್ ಮಾಡಕ್ಕಾಗುತ್ತೆ? ನಂಬಿಕೆ ಬರ್ತಿಲ್ವಾ? ನಿಮ್ಮ ಅತ್ತೆ ತಂದಿರೋ ಸೀರೆ ನೀನ್ ತಂದಿರೋ ಸೀರೆಗಿಂತ ಚೆನ್ನಾಗಿದೆ. ಸಂತೋಷ. ಆರ್ತಿ, ಆ ಸೀರೆ ನಿನ್ಗೆ ಸೂಪರ್ ಆಗಿ ಸೂಟ್ ಆಗುತ್ತೆ ಕಣೆ. ಥ್ಯಾಂಕ್ಸ್. ಪೂಜೆ ಆದ್ಮೇಲೆ ನೀನೇ ಉಟ್ಕೋತಿಯಲ್ಲ, ನಿನ್ಗೆ ಗೊತ್ತಾಗುತ್ತೆ. ಅಯ್ಯೋ ದಡ್ಡಿ, ನೀಗಿನ್ನೂ ಅರ್ಥ ಆಗ್ಲಿಲ್ವಾ? ನಿಮ್ ಮತ್ತೆ ದೇವ್ರು ಗುಡಿಸ್ಬೇಕು ಅಂತ ತಂದಿರೋ ಸೀರೆ ನಿನಗೆ ಕಣೆ. ಪೂಜೆ ಆದ್ಮೇಲೆ ಅದನ್ನ ನಿನಗೆ ಕೊಡ್ತಾರೆ. ಆದ್ರೆ ಗೀದ್ರೆ ಏನೂ ಇಲ್ಲ. ನಾವ್ ಹೇಳ್ತಿರೋದು 100ಕ್ಕೆ 100 ನಿಜ. ಈಗ್ಲಾದ್ರೂ ನಗಮ್ಮ, ನಗು 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 ನಗು. ಬಾ. ಸರಿ, ನೈವೇದ್ಯಕ್ಕೆಲ್ಲ ಸಿದ್ಧವಾಗಿದ್ರೆ ತಗೊಂಡೋಗೋಣ. ಬನ್ನಿ ಬನ್ನಿ. ಅಮ್ಮ ನಮ್ಮನ್ ಚಕ್ಲಿ. ಈಗ ಬೇಡ ಮಕ್ಳ, ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ಕೊಡ್ತೀನಿ. ಓಕೆ? ಇಲ್ಲ ನಂಗೆ ಈಗಲೇ ಬೇಕು. ಆರ್ತಿ, ಮಕ್ಕಳು ದೇವ್ರ ಸಮ ಕೊಡು, ಪರವಾಗಿಲ್ಲ, ಏನಾಗಲ್ಲ. ಏನ್ ಬೇಕು ಮರಿ ನಿಂಗೆ? ಕೋಡ್ಬೇಳೆನಾ? ಅಯ್ಯೋ ವೀಣಾವ್ರೆ, ಬೇಡ ಬೇಡ, ನಿಮ್ ಯಜಮಾನ್ರು ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಅವ್ರ ಮೊದ್ಲೇ ಮಾಡಿ. ಅಯ್ಯೋ, ನೀವ್ ಅವ್ರನ್ನ ತಪ್ಪು ತಿಳ್ಕೊಂಡಿದೀರಾ. ಅವರು ಬರೀ ಪೂಜೆ ನೇಮ ನಿಷ್ಠೆಲ್ ಮಾತ್ರ ನಂಬಿಕೆ ಇಟ್ಕೊಂಡಿರೋರು. ಈ ತರ ಅರ್ಥ ಇಲ್ದಿರೋ ಆಚರಣೆಯಲ್ಲಿ ನಂಬೋದಿಲ್ಲ ಅವರು. ಕಳಿ, ನಿಂಗೂ ಒಂದ್ ಬೇಕಾ? ಯಾವ್ದೇವ್ರಿಗೂ ಇಷ್ಟೊಂದು ತಿಂಡಿಗಳು ಮಾಡಲ್ಲಪ್ಪ. ವರಮಹಾಲಕ್ಷ್ಮಿಗೆ ಮಾತ್ರ ಯಾಕೆ ಇಷ್ಟೊಂದು ತಿಂಡಿ? ಮತ್ತೆ ಸುಮ್ನೆ ಕೊಟ್ಬಿಡ್ತಾಳ ವರ? ಓಲೈಸದ್ ಬೇಡವಾ ಲಕ್ಷ್ಮಿನ? ಆಕ್ಚುಲಿ ಶ್ರಾವಣದಲ್ಲಿ ಬರೋ ಮೊದಲನೇ ಹಬ್ಬನೇ ಇದು, ವರಮಹಾಲಕ್ಷ್ಮಿ. ಈ ಆಷಾಢ ಮಾಸದಲ್ಲಂತೂ ಮನೇಲಿ ಯಾವ ಸಿಹಿ ತಿಂಡಿನೂ ಮಾಡಲ್ಲ, ಎಂಥ ಆಚರಣೆನೂ ಇರಲ್ಲ. ಅದಕ್ಕೆಪ್ಪ ವರಮಹಾಲಕ್ಷ್ಮಿ ಬರ್ತಿದೆ ಅಂದಾಗೆ ಎಲ್ಲ ಸ್ವೀಟು ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ಬಿಡ್ತೀನಿ ನಾನು. ಅದು ಅಲ್ಲದೆ ಲಕ್ಷ್ಮಿ ಕೂತಿರೋದು ನವಧಾನ್ಯಗಳ ಮೇಲೆ. ಆ ನವಧಾನ್ಯಗಳನ್ನೆಲ್ಲ ಬಳಸಿ ನಾವು ನೈವೇದ್ಯಕ್ಕೆ ಇಟ್ರೆ ವರ್ಷ ಇಡೀ ನಮ್ಮನ್ನ ಕಾಪಾಡ್ತಾಳೆ ಅನ್ನೋದು ನಂಬಿಕೆ. ಜೊತೆಗೆ ದಂಡ್ಯ ಹೂವು ಹಣ್ಣು ಎಲ್ಲ ಇರ್ಬೇಕು. ನಮ್ ಲಕ್ಷ್ಮಿ ತುಂಬಾ ಗ್ರ್ಯಾಂಡ್ ದೇವರಪ್ಪ. ಮತ್ತೆ ಅಷ್ಟೆಲ್ಲ ಅಲಂಕಾರ ಮಾಡಿದ್ರೇನೆ ಮಹಾಲಕ್ಷ್ಮಿ ಅಂತ ಅನ್ನಿಸ್ಕೊಳ್ಳೋದು. ಆಷಾಢದ ಗಾಳಿಗೆ ಯಾವ ಗಿಡ ಮರದಲ್ಲಿ ಹೂವು ಹಣ್ಣು ಬಿಡಲ್ಲ. ಅದೇ ಆ ಶ್ರಾವಣದಲ್ಲಿ ನೋಡಿ, ಎಲ್ಲಾ ಗಿಡದಲ್ಲೂ ಹೂವು ಹಣ್ಣು ಬಿಡತ್ತೆ. ಅದನ್ನೆಲ್ಲ ನಾವು ದೇವರಿಗೆ ಅರ್ಪಿಸ್ತೀವಿ. ಇದೆಲ್ಲ ನಿಂಗೆ ಗೊತ್ತಿತ್ತಾ ವಿನುತಾ? ಪೆದ್ದೆ. ಈಗ ಕಲಶ ಸ್ಥಾಪನೆ ಮಾಡ್ಲಿಕ್ಕೆ ಪದ್ಮ ಹಾಕಿದೀರಾ ಅದರ ಕೆಳಗೆ.
ಪದ್ಮನಾ? ಹಂಗಂದ್ರೆ ನಕ್ಷತ್ರ ಬರೆದು ಸುತ್ತಲೂ ಎಲೆ ಬಿಡಿಸ್ಬೇಕು. ಅದನ್ನ ಹೇಳೋ ಬದಲು ನೀನೇ ಮಾಡಬಹುದಲ್ಲಮ್ಮ. ಬೇಡ, ಯಾಕೆ? ಅವಳು ವಿಧವೆ. ಸರಿ, ವ್ರತ ಶುರು ಮಾಡೋಣ. ಎಲ್ರನ್ನೂ ಕರೀರಿ. ಕೂತ್ಕೊಂಡು ಪೂಜೆ ಮಾಡು. ಕೂತ್ಕೊಳ್ಳಮ್ಮ. ನೋ, ಐ ಕಾಂಟ್ ಸಿಟ್ ಹಿಯರ್. ನನ್ನ ಕಾಲು ಹಿಡ್ಕೊಳ್ಳುತ್ತೆ. ಏ ರಾಕಿ, ಸುಮ್ಮನೆ ಕೂತ್ಕೊಳ, ಸಿಂಗ್ ಕ್ರಿಯೇಟ್ ಮಾಡ್ಬೇಡ. ನೀನೇನಯ್ಯ ಎಲ್ಲದಕ್ಕೂ ಮಧ್ಯೆ ಬಾಯಿ ಹಾಕೊಂಡು? ಕೂತ್ಕೊಳ್ಳಮ್ಮ. ಕೂತ್ಕೊ ಅಂತ ಹೇಳೋಕೆ ಅವ್ಳು ಕಾಲ್ ಹಿಡ್ಕೋಬೇಕೆ? ಆ ಕಾಲ್ ಹಿಡ್ಕೊಂಡ್ರೆ ಅವ್ನು ನಿನ್ ಕಾಲ್ ಹೊತ್ತಾನೆ. ಕೂತ್ಕೋ ಈಗ. ವಾಟ್ ನಾನ್ಸೆನ್ಸ್. ಸರಿಯಾಗಿ ಕೂತ್ಕೊಮ್ಮ. ಇದೇನಿದು? ಎಲ್ಲ ಒಂದೇ ಕಡೆ ನಿಂತ್ಕೊಂಡು ಹರಟೆ ಹೊಡಿತಾ ಇದೀರಲ್ಲ. ಅಲ್ಲಿ ಪುರೋಹಿತರು ಬೈತಾ ಇದಾರೆ. ಬೇಗ ಬನ್ನಿ. ಅಹಲ್ಯ, ವ್ರತ ಶುರು ಆಗಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ಪೂಜೆ ಮುಗಿಯೋ ತನಕ ನೀನು ಹೋಗಿ ಅಡಿಗೆ ಮನೇಲಿ ಕೂತ್ಕೋ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನೇ ನಿನ್ನನ್ನು ಕರಿತೀನಿ. ಯಾಕೆ? ಆಕೆಗೆ ಪೂಜೆ ವಿಧಾನವೆಲ್ಲ ಗೊತ್ತಿದೆ. ಆಕೆ ಇಲ್ಲೇ ಕೂತ್ಕೊಳ್ಳಿ. ಇದೇನ್ ಪುರೋಹಿತ್ರೆ ಹೀಗೆ ಮಾತಾಡ್ತಿದ್ದೀರಾ? ನಮ್ಮ ಸೂರ್ಯನ ಮದುವೆ ಆದ ಮೊದಲನೇ ವರ್ಷ ಇದು. ಅವನ ಜೀವನ ಚೆನ್ನಾಗಿರ್ಲಿ ಅಂತ ನೀವು ವ್ರತ ಚೆನ್ನಾಗಿ ಮಾಡ್ತೀರಾ ಅಂತ ನಾನು ನಿಮ್ಮನ್ನು ಕರೆಸಿದ್ದು. ನೀವೇ ಹೀಗೆ ಅಮಂಗಲ ಮಾತಾಡಿದ್ರೆ? ನನಗೆ ಹೇಳ್ಕೊಡಕ್ ಬರಬೇಡಿ ನೀವು. ಪೂಜೆಗೆ ಬೇಕಾದ್ದು ಮನಸ್ಸು. ನೋಡಿ, ಈಕೇನು ಮನಸ್ಸಿಲ್ಲದೆ ಕೂತಿದ್ದಾಳ. ಕೂತ್ರೆ ಕಾಲ್ ನೋವು ಮುಂಡೆತ್ತು. ನೀವು ಕೂತ್ಕೊಳ್ಳಿಮ್ಮ. ಗಾಯತ್ರಿ ಅವರೇ, ದೇವ್ರ ಪೂಜೆಗೆ ಯಾವ ಭೇದನೂ ಇಲ್ಲ. ನೀವ್ ಅಂದ್ಕೊಂಡಿರೋ ಹಾಗೆ ವಿಧವೆಯರು ಅಪಶಕನ ಅಂತ ಆಗೋದಾದ್ರೆ ದೇವ್ರ ಕೆಲ್ಸಗಳಿಗೆ ಯಾಕೆ ಬಳಸ್ಕೋಬೇಕು ಅವ್ರನ್ನ? ಹೌದು, ಹೂ ಪೋಣ್ಸಕ್ಬೇಕು, ಬತ್ತಿ ಹೊಸಕ್ಬೇಕು, ದೇವ್ರ ಸಾಮಾನ್ ತೊಳೆಯೋಗ್ಬೇಕು. ಪೂಜೆಗೆ ಮಾತ್ರ ಯಾಕೆ ಬೇಡ? ವಿಧವೆಯರಾದ್ರು ಅಂದಿದ ತಕ್ಷಣ ಯಾಕೆ ಕುಂಕುಮ, ತಾಳಿ, ಹೂವು, ಬಳೆ ಎಲ್ಲ ತೆಗೆಸ್ಬೇಕು? ಯಾಕೆ ಮದ್ವೆ ಹಾಕೋ ಮುಂಚೆ ಇರ್ಲಿಲ್ವಾ ಹೂವು, ಕುಂಕುಮ, ಬಳೆ ಎಲ್ಲ? ಇದು ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು ಅಷ್ಟೇ. ಈಗ ಇದೆಲ್ಲ ಬೇಕಾ? ನಾವೇ ಬದಲಾವಣೆ ತರಲಿಲ್ಲ ಅಂದ್ರೆ ಹೇಗೆ? ಹೌದು ಗಾಯತ್ರಿ ಅವರೇ, ಅಹಲ್ಯವರು ನಮ್ ಜೊತೆನಲ್ಲಿ ಪೂಜೆನಲ್ಲಿ ಕುತ್ಕೊಳ್ಳಿ. ಇಲ್ಲಾಂದ್ರೆ ನಾವ್ಯಾರು ಕುತ್ಕೊಳ್ಳಲ್ಲ, ಹೊರಡ್ತೀವಿ. ನಡಿವಿರತ್ತ ಹೋಗೋಣ. ನಾನು ಹೊರಡ್ತೀನಿ. ಪುರೋಹಿತ್ರೆ, ನೀವೇ ಹೊರಟು ಬಿಟ್ರೆ ಹೇಗೆ? ಆಯ್ತು, ಅಹಲ್ಯನು ಪೂಜೆ ಕೂತ್ಕೊಳ್ಳಿ. ಲಕ್ಷ್ಮಿ ಬಾರಮ್ಮ, ಕಾಲಲ್ಲಿ ಕಿರುಗೆಜ್ಜೆ ಘಲು ಘಲು ಎಂದಾಗ, ಕಾಲಲ್ಲಿ ಕಿರುಗೆಜ್ಜೆ ಘಲು ಘಲು ಎಂದಾಗ, ಮನೆಯಲ್ಲಿ 100 ವೀಣೆ ನಾದ ಒಮ್ಮೆ ಚಿಮ್ಮಲಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ.
ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ. ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮ್ಮ ಸೊಸೆಯಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಇತಿ ವರಮಹಾಲಕ್ಷ್ಮೀ ವ್ರತ ಸಮರ್ಪಯಾಮಿ. ಅಲ್ಲ, ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀವಿ, ಇಷ್ಟು ಜನ ಹೆಣ್ಣು ಮಕ್ಕಳಿದ್ದೀರಿ, ಒಬ್ರಾದ್ರೂ ಒಂದು ಆರತಿ ಹಾಡು ಹೇಳೋದು ಬೇಡವೆ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ನನ್ನ ಪಾಲಿನ ಲಕ್ಷ್ಮಿ ಇಲ್ಲೇ ಅವಳೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಜೊತೆ ಇದ್ದಾರೆ ಜೂಲಿ ಲಕ್ಷ್ಮಿ ಅವರು. ಸೊ ನಿಮ್ಮೆಲ್ರಿಗೂ ಜೂಲಿ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಭಾಸ್ಕರ್, ಐ ಆಮ್ ರಿಯಲಿ ಸಾರಿ ಬೇಬಿ. ಹ್ಯಾಪಿ ವರಮಹಾಲಕ್ಷ್ಮಿ. ಕನ್ನಡದಲ್ಲಿ ಹೇಳಿ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ಕೂಲಿಗೆ ಹಾಲಿಡೇ ಕೊಟ್ಟಿದ್ದಾರಮ್ಮ. ಎಲ್ಲ ತಿಂಡಿ ಮಾಡ್ಕೊಂಡ್ಬಿಡ್ತೀವಿ. ಜೀ ಕನ್ನಡದ ಎಲ್ಲಾ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ